ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ, ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಪಾಠದ ಕುರಿತು ನಾವು ಹೋದ ಕ್ಲಾಸ್ ನಲ್ಲಿ ಬಹಳಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ವಿ. ಸೊ ಈಗ ಅದರ ಒಂದು ಮುಂದುವರೆದ ಭಾಗದ ಕಡೆಗೆ ಸಾಗೋಣ. ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಪಾಠದಲ್ಲಿ ನಾವು ಲೈಂಗಿಕ ಹಾರ್ಮೋನ್ಗಳಲ್ಲದೆ ಇತರ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಯಾವ್ದ್ಯಾವ್ದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇತರ ಹಾರ್ಮೋನ್ಗಳು ಏನಿದೆ ಅದನ್ನ ನಾವು ಮಾನವರ ದೇಹದಲ್ಲಿ ಇರುವಂತಹ ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಅಂತಃಸ್ರಾವಕ ಗ್ರಂಥಿ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ಪೇಜ್ ನಂಬರ್ 61ರಲ್ಲಿ ನಿಮ್ಗೆ ಒಬ್ಬ ವ್ಯಕ್ತಿಯ ಚಿತ್ರ ಇದ್ದು ಆತನ ದೇಹದ ವಿವಿಧ ಭಾಗಗಳನ್ನ ಗುರುತಿಸಿ ಹೇಳಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ನಾನು ಹೋದ್ ಕ್ಲಾಸ್ ನಲ್ಲೂ ತೋರಿಸಿದೆ, ಈ ಕ್ಲಾಸ್ ನಲ್ಲೂ ನಿಮ್ಗೆ ಕೆಲವೊಂದು ವಿಷಯಗಳನ್ನ ತೋರ್ಸೋದಾದ್ರೆ, ಸೊ ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್, ಸೊ ಇದು ನಮ್ಮ ದೇಹದಲ್ಲಿ ಇರುವಂತಹ ಎಂಡೋಕ್ರೈನ್ ಸಿಸ್ಟಮ್ ಅಥವಾ ಅಂತಃಸ್ರಾವಕ ಗ್ರಂಥಿಗಳು. ಸೂಕ್ಷ್ಮವಾಗಿ ಗಮನಿಸಿ. ಸೊ ಮೊದಲನೇದಾಗಿ ಮೆದುಳಿನಲ್ಲಿ ನೀವು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಕಾಣಬಹುದು. ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಈ ಕಡೆ ಪೈನಿಯಲ್ ಗ್ಲ್ಯಾಂಡ್ ಅಂತೀವಿ, ಹೈಪೋಥಲಮಸ್ ಅಂತೀವಿ. ಈಗ ಸದ್ಯಕ್ಕೆ ನಿಮ್ಗೆ ಸಿಲೆಬಸ್ ನಲ್ಲಿಲ್ಲ, ಬಟ್ ನೀವು ವಿಜ್ಞಾನವನ್ನೇ ಆಯ್ದುಕೊಂಡು ಹೋಗ್ತಾ ಇದ್ರೆ ಸೊ ಮುಂದಿನ ತರಗತಿಗಳಲ್ಲಿ ಹೈಯರ್ ಸ್ಟಡೀಸ್ ಮಾಡಿದಾಗ ಇನ್ ಡೀಟೇಲ್ ಇನ್ ಡೆಪ್ತ್ ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ಕೂಡ ನಿಮ್ಗೆ ವಿಸ್ತಾರವಾಗಿ ಹೇಳಲಾಗುತ್ತೆ. ಅದೇ ರೀತಿ ಇಲ್ಲಿ ನಾವು ಕುತ್ತಿಗೆ ಹತ್ರ ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಕಾಣಬಹುದು. ಇಲ್ಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಇಲ್ಲಿ ಅರಿಶಿನ ಕಲರ್ ಕಾಣುತ್ತಲ್ಲ, ಒಂದ್ ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಅರಿಶಿನದ ಭಾಗಗಳಿರುತ್ತಲ್ಲ, ಇದನ್ನ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತಾರೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ನ ಒಂದು ಬ್ಯಾಕ್ ವ್ಯೂ, ಹಿಂಭಾಗದಲ್ಲಿ ಹಿಮ್ಮುಖವಾಗಿ ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಇದನ್ನ ಥೈಮಸ್ ಅಂತ ಕರೀತಾರೆ. ಇದನ್ನ ಅಡ್ರಿನಲ್ ಗ್ಲ್ಯಾಂಡ್ ಅಥವಾ ಅಡ್ರಿನಲ್ ಗ್ರಂಥಿ, ನಿಮ್ಮ ಒಂದು ಕಿಡ್ನಿಯ ಮೇಲ್ಭಾಗದಲ್ಲಿ ಇದಿರುತ್ತೆ ಅಡ್ರಿನಲ್ ಗ್ಲ್ಯಾಂಡ್. ಸೊ ಇದನ್ನ ನಾವು ಪ್ಯಾಂಕ್ರಿಯಾಸ್ ಅಥವಾ ಮೆದೋಜೀರಕಗಳು ಅಂತ ಕರಿತೀವಿ. ಸೊ ಬಹಳ ಮುಖ್ಯ ಪ್ಯಾಂಕ್ರಿಯಾಸ್ ನಮ್ಮ ಒಂದು ಯಕೃತ್ತಿನ ಆರೋಗ್ಯಕ್ಕೆ. ಯಾಕಂದ್ರೆ ಜಾಂಡಿಸ್ ಅನ್ನೋಂತಹ ಒಂದು ಕಾಯಿಲೆ ಕೇಳಿದಿರಾ? ಸೊ ಅದು ಪ್ಯಾಂಕ್ರಿಯಾಸ್ ಅಲ್ಲಿ ಡಿಫಾಲ್ಟ್ ಇದ್ದಾಗ, ಮೆದೋಜೀರಕದಲ್ಲಿ ಸಮಸ್ಯೆ ಇದ್ದಾಗ ಜಾಂಡಿಸ್ ಉಂಟಾಗುತ್ತೆ. ಪ್ಯಾಂಕ್ರಿಯಾಸ್ ಇದು ಸ್ತ್ರೀ ಒಂದು ಓವರೀಸ್ ಇರುತ್ತೆ. ಹೆಣ್ಮಕ್ಳುಗಳಲ್ಲಿ ಓವರೀಸ್ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಅಂದ್ರೆ ಅಂಡಾಶಯದ ಸ್ಥಾನ ಈ ಒಂದು ಓವರೀಸ್. ಹಾಗೂ ಗಂಡಸರಲ್ಲಿ ಟೆಸ್ಟಸ್ ಅಥವಾ ವೃಷಣಗಳನ್ನ ನೀವು ಈ ರೀತಿಯಾಗಿ ಕಾಣಬಹುದು. ಓಕೆ, ಸೊ ಇದೇ ರೀತಿಯಾದಂತಹ ಇನ್ನೊಂದು ಚಿತ್ರ, ಸೇಮ್ ಅದೇ ಚಿತ್ರ. ಸೊ ಕೆಲವೊಂದು ಇನ್ ಡೆಪ್ತ್ ನಾಲೆಜ್ಗೋಸ್ಕರ ನಿಮ್ಗೆ ತೋರಿಸ್ತಾ ಇರೋದು. ಹೈಪೋಥಲಮಸ್ ಇದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಪೀನಿಯಲ್ ಗ್ಲ್ಯಾಂಡ್ಸ್ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಥೈಮಸ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಓವರೀಸ್ ಇರುತ್ತೆ ಹೆಂಗಸರಲ್ಲಿ. ಗಂಡಸರಲ್ಲಿ ವೃಷಣಗಳು ಇರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ಹೈಪೋಯ್ಸ್ ಅಂತ ಕರಿತೀವಿ, ಇದನ್ನ ಕಾಣಬಹುದು. ಸೊ ಇದೊಂದು ಮಾನವನ ಸ್ಕೆಲಿಟನ್, ಸ್ಕಲ್ಲಿನ ಚಿತ್ರ, ತಲೆಯ ಬುರುಡೆಯ ಚಿತ್ರ. ಇಲ್ಲಿ ಮೆದುಳನ್ನ ನೀವು ಕಾಣ್ತಾ ಹೋಗಬಹುದು. ಈ ಜಾಗದಲ್ಲಿ ಹೈಪೋಯ್ಸ್ ಅನ್ನ ಕಾಣಬಹುದು. ಸೊ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನೀವು ನೋಡಬಹುದು. ಹೈಪೋಥಲಮಸ್ ಹತ್ರ ಹೈಪೋಥಲಮಿಕ್ ನ್ಯೂರಾನ್ಸ್ ಇರುತ್ತೆ, ಆಂಟಿಯರ್ ಲೋಬ್ ಅಂತ ಇರುತ್ತೆ, ಮತ್ತೆ ಪೋಸ್ಟೀರಿಯರ್ ಲೋಬ್, ಮತ್ತೆ ಹೈಪೋಸೀಲಿಯಲ್ ವೇನ್ಸ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಈ ಭಾಗದಲ್ಲಿ ಇರುವಂತದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನಾವು ಪಡ್ಕೊಂತಾ ಹೋಗೋಣ. ಸೊ ವೃಷಣಗಳು ಮತ್ತು ಅಂಡಾಶಯಗಳು ತಮ್ಮ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತೆ ಪಿಟ್ಯೂಟರಿ ಗ್ರಂಥಿ ಕೂಡ ಸ್ರವಿಸಲ್ಪಡುವಂತಹ ಹಾರ್ಮೋನ್ ಅನ್ನ ಪ್ರಚೋದಿಸುತ್ತೆ. ಪಿಟ್ಯೂಟರಿ ಗ್ರಂಥಿಯು ಅಂತಃಸ್ರಾವಕ ಗ್ರಂಥಿ ಎಂದು ನೀವು ಈಗಾಗಲೇ ಕಲ್ತಿದ್ದೀರಾ. ಇದು ಮೆದುಳಿಗೆ ಅಂಟಿಕೊಂಡಿರುತ್ತೆ.
ಪಿಟ್ಯುಟರಿ ಹೊರತಾಗಿ ವೃಷಣಗಳು, ಟೆಸ್ಟಿಸ್ ಮತ್ತು ಅಂಡಾಶಯಗಳು, ಓವರೀಸ್, ಥೈರಾಯ್ಡ್, ಮೆದೋಜೀರಕ, ಪ್ಯಾಂಕ್ರಿಯಾಸ್ ಮತ್ತು ಅಡ್ರಿನಲ್ಗಳಂತಹ ಅಂತಃಸ್ರಾವಕ ಗ್ರಂಥಿಗಳು ನಮ್ಮ ದೇಹದಲ್ಲಿ ಇರುತ್ತೆ. ವೈದ್ಯರಾಗಿರುವ ತಮ್ಮ ಚಿಕ್ಕಮ್ಮನವರು ಬ್ರುಝೋ ಮತ್ತು ಪಹೇಲಿ ಒಮ್ಮೆ ಭೇಟಿ ಮಾಡಿದರು ಮತ್ತು ಕಾಕಾ ಹೆಸರಿನ ಹುಡುಗನಿಗೆ ದೊಡ್ಡ ಮತ್ತು ಉಬ್ಬಿರುವ ಗಂಟಲು ಇತ್ತು ಎಂದು ನೆನಪಿಸಿಕೊಂಡರು. ಅವರ ಚಿಕ್ಕಮ್ಮನವರು ಥೈರಾಯ್ಡ್ ಗ್ರಂಥಿಯ ರೋಗವಾದಂತಹ ಗಾಯ್ಟರ್ನಿಂದ ಕಾಕಾ ಬಳಲ್ತಾ ಇದ್ದಾನೆ ಅಂತ ತೋರಿಸಿದ್ರು. ಸೊ ಗಾಯ್ಟರ್ ಅನ್ನುವಂಥದ್ದು ಥೈರಾಯ್ಡ್ ಸಮಸ್ಯೆಯಿಂದ ಉಂಟಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿಯ ಕುತ್ತಿಗೆಯ ಭಾಗ ಹೀಗಿದ್ರೆ ಹೀಗೆ, ಸೊ ಉಬ್ಬಿಕೊಂಡಿರುತ್ತೆ ಗಾಯ್ಟರ್ ರೋಗದಲ್ಲಿ. ಸೊ ಅವರ ಚಿಕ್ಕಪ್ಪ ಡಯಾಬಿಟಿಸ್ ನಿಂದ ಬಳಲ್ತಾ ಇದ್ದಾನೆ ಎಂದು ಸಹ ಅವರ ಚಿಕ್ಕಮ್ಮ ಹೇಳಿದರು. ಯಾಕಂತ ಹೇಳಿದ್ರೆ ಅವರ ಮೆದೋಜೀರಕ ಅಂದ್ರೆ ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿಯು ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತಿಲ್ಲ. ಬ್ರುಝೋ ಮತ್ತು ಪಹೇಲಿ ಅವರ ಚಿಕ್ಕಮ್ಮನವರು ಕ್ಲಿನಿಕ್ ನ ಗೋಡೆಯ ಮೇಲೆ ತೂಗು ಹಾಕಿದ ಚಿತ್ರಪಟದಲ್ಲಿ ಅಡ್ರಿನಲ್ ಗ್ರಂಥಿಗಳ ಬಗ್ಗೆ ಕೇಳಿದರು. ಅಡ್ರಿನಲ್ ಗ್ರಂಥಿಗಳು ರಕ್ತದಲ್ಲಿ ಲವಣಗಳ ಸಮತೋಲನವನ್ನ ಸಮರ್ಪಕವಾಗಿ ನಿರ್ವಹಿಸುವ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ ಎಂದು ಅವರ ಚಿಕ್ಕಮ್ಮ ತಿಳಿಸಿದರು. ಅಡ್ರಿನಲ್ ಗ್ರಂಥಿಯು ಅಡ್ರಿನಲಿನ್ ಎಂಬ ಹಾರ್ಮೋನ್ ಅನ್ನ ಸಹ ಉತ್ಪತ್ತಿ ಮಾಡುತ್ತೆ. ವ್ಯಕ್ತಿಯು ತುಂಬಾ ಕೋಪಗೊಂಡಾಗ, ತೊಂದರೆಗೀಡಾದ ಸಂದರ್ಭದಲ್ಲಿ ಅಥವಾ ಆತಂಕಕ್ಕೆ ಒಳಗಾದಾಗ ದೇಹವನ್ನ ಒತ್ತಡಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಇದು ನೆರವಾಗುತ್ತೆ. ಪ್ಲೀಸ್ ಅಂಡರ್ಲೈನ್ ದ ಪಾಯಿಂಟ್. ಯಾವುದು? ಈ ಅಡ್ರಿನಲಿನ್ ಅನ್ನುವಂತಹ ಒಂದು ಗ್ರಂಥಿಯು ಯಾವ ರೀತಿ ತನ್ನ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಆಂಗ್ಸೈಟಿ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ತುಂಬಾ ಕೋಪ ಬಂದ್ಬಿಡುತ್ತೆ ಅಥವಾ ತುಂಬಾ ಒಂಥರ ಒತ್ತಡದಲ್ಲಿ ಇರ್ತೀರಾ. ಕೆಲವ್ರಿಗೆ ಈ ಕಿವಿ ಸುತ್ತ ಕೆಂಪಾಗ್ಬಿಡುತ್ತೆ ಅಥವಾ ಮುಖ ಕೆಂಪೇರ್ಬಿಡುತ್ತೆ ಅಥವಾ ಕೈಯಲ್ಲಿ ಬೆವರು ಬರುತ್ತೆ, ಹಣೆಯಲ್ಲಿ ಬೆವರು ಬರುತ್ತೆ, ತುಂಬಾ ನಡ್ಕ ಶುರುವಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ದೇಹದ ಒತ್ತಡಕ್ಕೆ, ಪ್ರೆಷರ್ಗೆ ಹೊಂದ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಅಡ್ರಿನಲಿನ್ ಗ್ರಂಥಿ. ಪಿಟ್ಯುಟರಿ ಹಾರ್ಮೋನ್ಗಳ ಮೂಲಕ ಆದೇಶಗಳನ್ನು ಸ್ವೀಕರಿಸಿದಾಗ ಥೈರಾಯ್ಡ್ ಮತ್ತು ಅಡ್ರಿನಲ್ಗಳು ತಮ್ಮ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಪಿಟ್ಯುಟರಿಯು ವ್ಯಕ್ತಿಯ ಸಾಮಾನ್ಯ ಬೆಳವಣಿಗೆಗೆ ಅವಶ್ಯಕವಾಗಿರುವಂತಹ ಬೆಳವಣಿಗೆಯ ಹಾರ್ಮೋನ್ ಅನ್ನ ಸ್ರವಿಸುತ್ತೆ. ಯಾವುದು? ಪಿಟ್ಯುಟರಿ ಗ್ರಂಥಿ. ಬೆಳವಣಿಗೆಯ ಹಾರ್ಮೋನ್ ಅನ್ನ ಅದು ಸ್ರವಿಸುತ್ತೆ. ಸೊ ನೋಡಿ, ನಾವೆಲ್ಲ ನಿಮ್ ವಯಸ್ಸಿನಲ್ಲಿದ್ದಾಗ, ಚಿಕ್ಕವರಾಗಿದ್ದಾಗ ಕ್ಲಾಸ್ ನಲ್ಲಿ ಏನ್ ಹೇಳೋರು ಅಂತ ಹೇಳಿದ್ರೆ, ನಮ್ಗೆಲ್ಲ ಧ್ಯಾನ ಮಾಡ್ಸೋರು ಪ್ರತಿದಿನ. ಇವಾಗ ನನ್ಗೆ ಇನ್ನೂ ನೆನಪಿದೆ, ನಾನು 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಪ್ರತಿದಿನ ಕ್ಲಾಸ್ ಮುಗಿದ ನಂತರ, ಸೊ ನೆಕ್ಸ್ಟ್ ದಿನ ಕ್ಲಾಸ್ ಶುರುವಾಗಕ್ಕಿಂತ ಮುಂಚೆ, ಈಗ ಕ್ಲಾಸ್ ನ ಅವಧಿ 40 ನಿಮಿಷ ಇದೆ ಅಂತ ಇಟ್ಕೊಳ್ಳಿ, 40 ಮಿನಿಟ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಇರುವಂತ ಒಂದು 5 ನಿಮಿಷ ನಮ್ಗೆಲ್ಲ ಧ್ಯಾನ ಮಾಡಕ್ ಹೇಳೋರು. ಧ್ಯಾನ ಅಂದ್ರೆ ಬರೀ ಉಸಿರಾಟದ ಮೇಲೆ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟದ ಮೇಲೆ ಗಮನವನ್ನ ಹರಿಸೋದು, ಉಚ್ಛ್ವಾಸ ನಿಶ್ವಾಸ, ಇನ್ಹೇಲ್ ಎಕ್ಸೇಲ್, ಬರೀ ಅದನ್ನೇ ಮಾಡ್ತಾ ಹೋಗ್ಬೇಕು. ಸೊ 5 ನಿಮಿಷದ ನಂತರ, ಅಟ್ಲೀಸ್ಟ್ 5 ನಿಮಿಷ ಇಲ್ಲ ಅಂತ ಹೇಳಿದ್ರು ಒಂದು 25ರಿಂದ 30 ಕೌಂಟ್ ಉಸಿರಾಟದ ನಂತರ, ಅಂದ್ರೆ ಇನ್ಹೇಲ್ ಎಕ್ಸೇಲ್, ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ ಮಾಡಿದ ನಂತರ ಮನಸ್ಸು ಒಂದು ತಟಸ್ಥವಾದಂತಹ ಸ್ಥಿತಿಗೆ ಬರುತ್ತೆ. ಆಗ ಹಿಂದಿನ ದಿನ ಕ್ಲಾಸ್ ನಲ್ಲಿ ಏನ್ ಮಾಡಿದ್ರು, ಸೊ ಈಗ ನಾನು ಕೇಳ್ತೀನ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡಿದ್ವಿ, ಎಲ್ಲಿಗ್ ನಿಲ್ಸಿದ್ವಿ ಅಂತ ಕೇಳ್ತೀವಲ್ಲ. ಸೊ ಅದೇ ರೀತಿ ಹಿಂದಿನ ಕ್ಲಾಸ್ ನಲ್ಲಿ ಏನ್ ಮಾಡಿದ್ರು, ಯಾವ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಅಥವಾ ಡಯಾಗ್ರಾಮ್ಸ್ ಗಳೇನಾದ್ರೂ ಇತ್ತ, ಫಾರ್ಮುಲಾಸ್ ಗಳೇನಾದ್ರೂ ಇತ್ತ, ಸಮೀಕರಣಗಳೇನಾದ್ರೂ ಇತ್ತ, ಸೊ ಅವುಗಳ ಬಗ್ಗೆ ಎಲ್ಲ ಒಂದ್ ರೀತಿಯಾದಂತಹ ಅವಲೋಕನೆ ನೆಕ್ಸ್ಟ್ 5 ಮಿನಿಟ್ಸ್ ಮಾಡ್ತಾ ಇದ್ದಿದ್ದು. ಸೊ ಒಟ್ಟು 10 ನಿಮಿಷಗಳ ಕಾಲ, 5 ನಿಮಿಷ ಧ್ಯಾನ, 5 ನಿಮಿಷ ಪುನರ್ವರ್ತನೆ, ರೀಕ್ಯಾಪ್ ಮಾಡೋದು ಮಾಡ್ತಾ ಇದ್ದಿದ್ರಿಂದ, ಸೊ ನಮ್ ಟೀಚರ್ ಹೇಳೋರು, ಅದು ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ಗೆ ನೀವು ಕೊಡುವಂತಹ ಎಕ್ಸಸೈಸ್, ಪಿಟ್ಯುಟರಿ ಗ್ರಂಥಿಗಳಿಗೆ ನೀವು ಕೊಡ್ತಾ ಇರುವಂತಹ ಒಂದು ವ್ಯಾಯಾಮ ಆಗ್ತಾ ಬರುತ್ತೆ. ಸೊ ನಿಮ್ಮ ಮೆಮರಿ ಪವರ್ ತುಂಬಾ ಇಂಪ್ರೂವ್ ಆಗ್ತಾ ಬರುತ್ತೆ, ಅವಲೋಕನೆ ಅನ್ನೋದು ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಅದರಲ್ಲಿ ಕಲ್ತಂತಹ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ, ಅಂದ್ರೆ ಶಾಶ್ವತವಾಗಿ, ಪರ್ಮನೆಂಟ್ ಆಗಿ ಉಳಿದು ಹೋಗುತ್ತೆ ಅಂತ. ಸೊ ಈಗ ನೀವಿನ್ನು 8ನೇ ಕ್ಲಾಸ್ ಅಲ್ಲಿ ಇದ್ದೀರಾ, ಇನ್ನೊಂದು ವರ್ಷ ನೀವು 10ನೇ ಕ್ಲಾಸಿಗೆ ಹೋಗ್ತೀರಾ.
ಅಲ್ವಾ? 9ನೇ ಕ್ಲಾಸ್ ಆದ್ಮೇಲೆ. ಈಗ್ಲಿಂದಾನೇ ಕೂಡ ಪ್ರತಿದಿನ ಮನೆಗೆ ಹೋದ್ಮೇಲೆ ನೀವು ಓದಕ್ಕೆ ಕುತ್ಕೊಳೋದ್ಕಿಂತ ಮುಂಚೆ 10 ನಿಮಿಷ ಸಮಯವನ್ನ ತೆಗೆದುಕೊಳ್ಳಿ. 5 ನಿಮಿಷ ಸಮಯ ಧ್ಯಾನಸ್ಥರಾಗಿ ಧ್ಯಾನದಲ್ಲಿ ಸಮಯವನ್ನ ಕಳೀರಿ. ಧ್ಯಾನ ಅಂದ್ರೆ ತುಂಬಾ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ನೀವು ಗಮನವನ್ನ ಹರಿಸಿ. ಓಕೆ? ನೆಕ್ಸ್ಟ್ 5 ನಿಮಿಷ ಹಿಂದಿನ ದಿನ ಅಥವಾ ಇವತ್ತು ಕ್ಲಾಸ್‌ನಲ್ಲಿ ಏನ್ ಜರುಗ್ತು? ನೀವ್ ಏನ್ ಕಲ್ತ್ರಿ? ಅನ್ನೋದನ್ನ ನೀವು ಪುನರ್ಮನನ ಮಾಡ್ತಾ ಹೋದಾಗ ನಿಮ್ಮ ಬೆಳವಣಿಗೆಯ ಹಾರ್ಮೋನ್ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇವಾಗ ಈಗ ತಾನೇ ನೀವು ಕೇಳಿದ್ರಿ ಡಯಾಬಿಟಿಸ್ ಅನ್ನೋದು ಬರುತ್ತೆ. ಇನ್ಸುಲಿನ್ ಅನ್ನೋ ಪ್ರಮಾಣ ಸರಿಯಾಗಿ ಆಗದೆ ಇದ್ದಾಗ, ಉತ್ಪಾದನೆ ಆಗದೆ ಇದ್ದಾಗ. ಗ್ವಾಯ್ಟರ್ ಅನ್ನುವಂತಹ ಕಾಯಿಲೆ ಬರುತ್ತೆ. ಥೈರಾಯ್ಡ್ ಗ್ರಂಥಿಯಿಂದ ಉಂಟಾಗುವಂತಹ ಸಮಸ್ಯೆ ಇವೆಲ್ಲ ಅಲ್ವಾ? ಆದ್ರಿಂದ ಒಬ್ಬ ಮನುಷ್ಯನ ದೇಹಕ್ಕೆ ಹಾರ್ಮೋನ್ ಉತ್ಪತ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಸಮತೋಲನದಿಂದ ಆಗುವಂತಹ ಸಮಸ್ಯೆಗಳು ಹೆಚ್ಚು ಅಲ್ವಾ? ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದ ಇಷ್ಟೊಂದು ಸಮಸ್ಯೆಗಳನ್ನ ನಾವು ಕಾಣ್ತಾ ಹೋಗಬಹುದು. ಆದ್ರಿಂದ ಅಂತ ಹಾರ್ಮೋನ್ ಅನ್ನ ಕಾಪಾಡ್ಕೊಳ್ಲಿಕ್ಕೆ ಇಂತಹ ಪುಟ್ಟ ಪುಟ್ಟ ಎಕ್ಸರ್ಸೈಸ್ಗಳು ಬಹಳ ನೆರವಾಗ್ತಾ ಬರುತ್ತೆ. ಓಕೆ? ಈಗ ನೆಕ್ಸ್ಟ್ ನಾನು ನಿಮ್ಗೆ ಇಮೇಜಸ್ ನ ಶೇರ್ ಮಾಡ್ತಾ ಇದ್ದೆ. ಇದರಲ್ಲಿ ಪಿಟ್ಯೂಟರಿ ಗ್ರಂಥಿ ಅನ್ನೋದು ಯಾವ ರೀತಿಯಾಗಿ ನಮ್ಮ ಮೆದುಳಿಗೆ ಅಂಟ್ಕೊಂಡಿರುತ್ತೆ. ಇದು ತುಂಬಾ ಮುಖ್ಯವಾದಂತಹ ಗ್ರಂಥಿ. ಬೆಳವಣಿಗೆಯ ಗ್ರಂಥಿ ಅಂತಾನೂ ಹೇಳ್ತಾರೆ. ಬಿಕಾಸ್ ಗ್ರೋಯಿಂಗ್ ಹಾರ್ಮೋನ್ಸ್ ಅನ್ನ ಇದು ನಮ್ಮ ದೇಹಕ್ಕೆ ತಂದ್ಕೊಡುತ್ತೆ. ಎತ್ತರ ಆಗಿರಬಹುದು, ದೇಹದ ಅಡೆಯತೆ ಆಗಿರಬಹುದು, ಬುದ್ಧಿಶಕ್ತಿ ಆಗಿರಬಹುದು, ತಿಳುವಳಿಕೆ ಆಗಿರಬಹುದು, ಅವೆಲ್ಲವನ್ನ ನಮ್ಮ ದೇಹಕ್ಕೆ ನೀಡುವಂತಹ ಗ್ರಂಥಿ ಈ ಪಿಟ್ಯೂಟರಿ ಗ್ರಂಥಿ. ಇದನ್ನ ನೀವು ಸವಿಸ್ತಾರವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ಕಲಿತಾ ಹೋದ್ವಿ. ಈಗ ನೆಕ್ಸ್ಟ್, ಕೀಟಗಳು ಮತ್ತು ಕಪ್ಪೆಗಳ ಜೀವನ ಚಕ್ರ ಪೂರ್ಣಗೊಳಿಸುವಲ್ಲಿ ಹಾರ್ಮೋನ್ಗಳು ಯಾವ ರೀತಿ ಪಾತ್ರವನ್ನ ವಹಿಸುತ್ತೆ? ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಇವನ್ ಫಾರ್ ಇನ್ಸೆಕ್ಟ್ ಅಂಡ್ ಅನಿಮಲ್ಸ್ ಸಹ ಈ ಪಿಟ್ಯೂಟರಿ ಗ್ರಂಥಿ ಅಂತೀನಿ, ಗ್ರಂಥಿಗಳು ಅಥವಾ ಹಾರ್ಮೋನ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಈಗ ಗಮನ ಹರಿಸ್ತಾ ನೋಡೋಣ. ಜೀವನ ಚಕ್ರ ಅಂದ್ರೆ ಏನ್ ಮಕ್ಳೇ? ಫಿಲಂ ಮೇಡಮ್, ಫಿಲಂ ಹೌದು. ಆದ್ರೆ ಇಲ್ಲಿ ಜೀವನ ಚಕ್ರ ಅಂದ್ರೆ ಲೈಫ್ ಸೈಕಲ್. ಕೀಟಗಳು, ಕಪ್ಪೆಗಳು ಇವುಗಳ ಜೀವನ ಚಕ್ರದಲ್ಲಿ ಹಾರ್ಮೋನ್ ಎಂಥ ಪಾತ್ರವನ್ನ ವಹಿಸುತ್ತೆ ಅನ್ನೋದನ್ನ ನೋಡೋಣ. ಈಗ ನೀವೆಲ್ಲ ರೇಷ್ಮೆ ಗೊತ್ತಾ? ರೇಷ್ಮೆ ಸೀರೆ, ರೇಷ್ಮೆ ಪಂಚೆ, ರೇಷ್ಮೆ ಬಟ್ಟೆ ನೋಡಿದ್ದೀರಾ? ಈಗ ರೇಷ್ಮೆ ಹೇಗುಂಟಾಗತ್ತೆ? ಚಿಟ್ಟೆಯಿಂದ, ಪತಂಗದಿಂದ, ರೇಷ್ಮೆ ಹುಳುವಿಂದ ಉಂಟಾಗತ್ತೆ. ಈಗ ರೇಷ್ಮೆ ಪತಂಗ ಅಂದ್ರೆ ಪತಂಗ, ಚಿಟ್ಟೆ. ಪತಂಗ ಅಂದ್ರೆ ಚಿಟ್ಟೆ, ಅರ್ಥ ಆಯ್ತಾ? ರೇಷ್ಮೆ ಪತಂಗ ಮತ್ತು ಕಪ್ಪೆ ಇವುಗಳ ಜೀವನ ಚರಿತ್ರೆಯನ್ನ ನೀವು ಈಗಾಗಲೇ ಕಲ್ತಿದ್ದೀರಿ. ವಯಸ್ಕ ಪತಂಗವಾಗಲು ಡಿಂಭವು ವಿವಿಧ ಹಂತಗಳ ಮೂಲಕ ಹಾದು ಹೋಗ್ಬೇಕಾಗತ್ತೆ. 7ನೇ ತರಗತಿಯಲ್ಲಿ ನೀವು ಕಲ್ತಿರುವ ರೇಷ್ಮೆ ಪತಂಗದ ಜೀವನದ ಚಕ್ರದ ಹಂತಗಳನ್ನ ನೀವೀಗ ನೆನಪಿಸ್ಕೊಳ್ಬಹುದು. ಅದೇ ರೀತಿ ಗೋದಮೊಟ್ಟೆ ಕಪ್ಪೆಯಾಗಲು ನಿರ್ದಿಷ್ಟ ಹಂತಗಳ ಮೂಲಕ ಹಾದು ಹೋಗುತ್ತೆ. ಈಗ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗೆ ಈ ಬದಲಾವಣೆಗಳನ್ನ ನಾವು ಮೆಟೋಮಾರ್ಫೋಸಿಸ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ರೂಪ ಪರಿವರ್ತನೆ. ರೂಪ ಪರಿವರ್ತನೆ. ಒಂದು ಮೊಟ್ಟೆಯ ಆಕಾರದಲ್ಲಿ ಗೋದಮೊಟ್ಟೆ ತರ ಇದ್ದಂತಹ ಜೀವಿಗಳು ತದನಂತರದಲ್ಲಿ ಒಂದು ಕಪ್ಪೆಯಾಗಿ ಬದಲಾವಣೆ ಆಗುತ್ತೆ. ಇದು ಅಮೀಬಾ ತರ ಕಾಣ್ತಾ ಇದೆ. ಕಪ್ಪೆಯಾಗಿ ಬದಲಾವಣೆ ಆಗುತ್ತೆ ಅಂದ್ರೆ ಅದನ್ನ ನಾವು ಮೆಟಾಮಾರ್ಫೋಸಿಸ್ ಅಥವಾ ರೂಪ ಪರಿವರ್ತನೆ ಅಂತ ಕರಿತೀವಿ. ಕೀಟಗಳಲ್ಲಿನ ರೂಪ ಪರಿವರ್ತನೆಯು ಕೀಟ ಹಾರ್ಮೋನ್ಗಳಿಂದ ನಿಯಂತ್ರಣಗೊಳ್ಳುತ್ತೆ. ಥೈರಾಯ್ಡ್ ಗ್ರಂಥಿಯು ಸ್ರವಿಸುವ ಥೈರಾಕ್ಸಿನ್ ಹಾರ್ಮೋನ್ ಇಂದ
ಕಪ್ಪೆಯಲ್ಲಿ ರೂಪ ಪರಿವರ್ತನೆ ನಿಯಂತ್ರಣಗೊಳ್ಳುತ್ತೆ. ಪ್ಲೀಸ್ ಅಂಡರ್ಲೈನ್. ಥೈರಾಕ್ಸಿನ್, ಥೈರಾಯ್ಡ್ ಗ್ರಂಥಿಯು ಸ್ರವಿಸುವಂತಹ ಥೈರಾಕ್ಸಿನ್ ಹಾರ್ಮೋನ್ ನಿಂದ ಕಪ್ಪೆಯಲ್ಲಿ ರೂಪ ಪರಿವರ್ತನೆ ಅನ್ನೋದು ನಿಯಂತ್ರಣಗೊಳ್ತಾ ಬರುತ್ತೆ. ಥೈರಾಕ್ಸಿನ್ ಉತ್ಪಾದನೆಗೆ ನೀರಿನಲ್ಲಿ ಅಯೋಡಿನ್ ಇರುವಿಕೆಯು ಅಗತ್ಯವಿರುತ್ತೆ. ನೀರಿನಲ್ಲಿ ಅಯೋಡಿನ್ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದರೆ ಗೋದ ಮೊಟ್ಟೆಗಳು ಪ್ರೌಢಾವಸ್ಥೆ ತಲುಪುವುದಿಲ್ಲ. ಸೊ ಆದ್ರಿಂದ ಸಮುದ್ರದ ತಳಿಗಳಲ್ಲಿ, ಸಮುದ್ರದ ನೀರ್ಗಳಲ್ಲಿ ಕಪ್ಪೆಗಳ ಜನನ ಆಗ್ತಾ ಇರೋದು ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸಮುದ್ರದ ನೀರಿನಲ್ಲಿ ಉಪ್ಪಿನಾಂಶ ಹೆಚ್ಚಾಗಿರುತ್ತೆ ಅಲ್ವಾ. ಉಪ್ಪಿನಾಂಶ ಇದ್ದಲ್ಲಿ ಅಯೋಡಿನ್ ಇರುತ್ತೆ. ಸೊ ಅಯೋಡಿನ್ ಯುಕ್ತವಾದಂತಹ ನೀರಿನಲ್ಲಿ ಈ ಒಂದು ಗೋದ ಮೊಟ್ಟೆ ಪ್ರೌಢಾವಸ್ಥೆಯನ್ನ ತಲುಪುತ್ತೆ. ಹೇಗೆ? ಥೈರಾಯ್ಡ್ ಗ್ರಂಥಿಯು ಸ್ರವಿಸುವಂತಹ ಥೈರಾಕ್ಸಿನ್ ಹಾರ್ಮೋನ್ ಇಂದ ಗೋದ ಮೊಟ್ಟೆ ಕಪ್ಪೆಯಾಗಿ ಮೆಟಾಮಾರ್ಫಾಸಿಸ್ ಅಥವಾ ರೂಪ ಪರಿವರ್ತನೆಗೊಳ್ತಾ ಬರುತ್ತೆ. ಸೊ ಈಗ ನಾವು ಈ ಗರ್ಭಾವಸ್ಥೆಯಲ್ಲಿರುವಂತಹ ಹೆಂಗಸರುಗಳಿಗೂ ಕೂಡ ಥೈರಾಯ್ಡ್ ಟೆಸ್ಟ್ ಅಂತ ಮಾಡಿಸ್ತಾ ಇರ್ತಾರೆ. ಅದೇ ರೀತಿ ಉಪ್ಪಿನ ಅಂಶವನ್ನ ಹೆಚ್ಚು ತಿನ್ಬಾರ್ದು, ಕಮ್ಮಿನೂ ತಿನ್ಬಾರ್ದು, ಸರಿಯಾದ ಪ್ರಮಾಣದಲ್ಲಿ ತಿನ್ಬೇಕು. ಇಲ್ಲಾಂದ್ರೆ ಅಯೋಡಿನ್ ಕೊರತೆ ಉಂಟಾಗುತ್ತೆ. ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಅಂತಹ ಸಮಸ್ಯೆಗಳು ಉಂಟಾಗಬಹುದು ಅಂತ. ಈಗ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ. ಚಟುವಟಿಕೆ 13.3 ಏನ್ ಹೇಳ್ತಾರೆ? ಅಯೋಡೀಕೃತ ಉಪ್ಪನ್ನ ಸೇವಿಸುವುದರ ಮಹತ್ವದ ಕುರಿತು ನಿಯತಕಾಲಿಕೆಗಳಿಂದ ಅಥವಾ ವೈದ್ಯರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಮತ್ತು ಟಿಪ್ಪಣಿ ಬರೆಯಿರಿ. ಈ ಮಾಹಿತಿಯನ್ನ ಅಂತರ್ಜಾಲದಲ್ಲಿ ಕೂಡ ನೀವು ಹುಡುಕಬಹುದು. ಸೊ ಮಾಡ್ತೀರಾ ಈ ಕೆಲ್ಸನ ಫ್ರೀ ಆಗಿದ್ದಾಗ? ಯಾಕೆ ಅಯೋಡೈಸ್ಡ್ ವಾಟರ್ ಅಥವಾ ಅಯೋಡಿನೀಕೃತವಾದಂತಹ ನೀರು ತುಂಬಾ ಅವಶ್ಯಕ, ಸಾರಿ ಉಪ್ಪನ್ನ ನಾವ್ ಯಾಕೆ ಸೇವಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಂತಾ ಹೋಗ್ಬೇಕಾಗತ್ತೆ. ಓಕೆ. ನೆಕ್ಸ್ಟ್, ಸಂತಾನೋತ್ಪತ್ತಿ ಆರೋಗ್ಯ. ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವೇ ಆ ವ್ಯಕ್ತಿಯ ಆರೋಗ್ಯ ಎಂದು ಪರಿಗಣಿಸಲಾಗುತ್ತೆ ಅಲ್ವಾ. ಸೊ ಒಬ್ಬ ವ್ಯಕ್ತಿ ಫಿಸಿಕಲಿ ನಾರ್ಮಲ್ ಆಗಿದ್ದಾನೆ, ಮೆಂಟಲಿ ಕೂಡ ಸೌಂಡ್ ಆಗಿದ್ದಾನೆ. ಸೌಂಡ್ ಆಗಿದ್ದಾನೆ ಅಂದ್ರೆ ತುಂಬಾ ಗಲಾಟೆ ಮಾಡ್ತಾನೆ ಅಂತನಾ? ಇಲ್ಲ. ಸೊ ಆಕ್ಟಿವ್ ಆಗಿದ್ದಾನೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಲ್ವಾ. ಯಾವುದೇ ವಯಸ್ಸಿನಲ್ಲಿ ದೇಹವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಲು ಸಮತೋಲಿತ ಆಹಾರವನ್ನ ಸೇವಿಸಬೇಕು. ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್. ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಏನು? ಯಾರು ಹೇಳ್ತೀರಾ? ಸಮತೋಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ ಏನು? ನಾವು ತಿನ್ನುವಂತ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶತೆ ಇರ್ಬೇಕು. ಅರ್ಥ ಆಯ್ತಾ? ಅದು ಅಧಿಕವಾಗೂ ಇರಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರೆ, ಕೇಳಿದ್ದೀರಾ? ಸೊ ಅಧಿಕವಾಗೂ ಇರಬಾರ್ದು, ತುಂಬಾ ಕಡಿಮೆ ಪ್ರಮಾಣದಲ್ಲೂ ಇರಬಾರ್ದು ಅಲ್ವಾ. ಈ ಮೊಳಕೆ ಕಟ್ಟಿದ ಕಾಳು ಆಗಿರಬಹುದು, ಅನ್ನ ಆಗಿರಬಹುದು, ಅಕ್ಕಿ ಆಗಿರಬಹುದು, ಭತ್ತ ಆಗಿರಬಹುದು, ರಾಗಿ ಆಗಿರಬಹುದು, ಗೋಧಿ ಆಗಿರಬಹುದು, ಉಪ್ಪು, ಮೆಣಸು, ಅರಿಶಿನ, ಖಾರದ ಪುಡಿ. ಸೊ ಇವೆಲ್ಲವೂ ಕೂಡ ತಮ್ಮದೇ ಆದಂತಹ ರೀತಿಲಿ ನಮ್ಗೆ ಸಾಧ್ಯವಾದಷ್ಟು ಪೋಷಕಾಂಶಗಳನ್ನ ನೀಡ್ತಾ ಬರ್ತಾ ಹೋಗುತ್ತೆ. ಆದ್ರಿಂದ ಯಾವುದೇ ವಯಸ್ಸಿನಲ್ಲಿ, ಚಿಕ್ಕವರಾಗಿರಿ ಅಥವಾ ದೊಡ್ಡವರಾಗಿರಿ, ವಯಸ್ಸಾಗಿರೋರಾಗಿರಿ, ವಯಸ್ಕರಾಗಿರಿ ಅಥವಾ ಅಡಲ್ಸೆನ್ಸ್ ಅಥವಾ ಟೀನೇಜರ್ ಆಗಿರಿ, ಹದಿಹರಿಯದಲ್ಲಿರಿ, ಯಾವುದೇ ಸಮಯದಲ್ಲಿ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಸಮತೋಲಿತ ಆಹಾರವನ್ನ ಸೇವಿಸ್ಬೇಕು. ವ್ಯಕ್ತಿಯು ವೈಯಕ್ತಿಕ ನೈರ್ಮಲ್ಯವನ್ನ ಸಹ ಗಮನದಲ್ಲಿ ಇರಿಸಿಕೊಳ್ಳಬೇಕು ಮತ್ತು ಸಾಕಷ್ಟು ದೈಹಿಕ ವ್ಯಾಯಾಮವನ್ನ ಕೂಡ ಮಾಡ್ಬೇಕು. ಸೊ ಒಂದು ಸಮತೋಲಿತ ಆಹಾರ, ಇನ್ನೊಂದು ವ್ಯಾಯಾಮ. ವ್ಯಾಯಾಮ ಅಂದ್ರೆ ಎಕ್ಸಸೈಸ್. ಇದನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ.
ಸೊ ಆದಾಗ್ಯೂ ದೇಹವು ಬೆಳೆಯುವುದರಿಂದ ತಾರುಣ್ಯದ ಸಮಯದಲ್ಲಿ ಇವು ಇನ್ನೂ ಹೆಚ್ಚು ಅವಶ್ಯಕವಾಗಿ ಇರುತ್ತೆ. ಯಾವೆಲ್ಲ ಅವಶ್ಯಕವಾಗಿರುತ್ತೆ? ಒಳ್ಳೆಯ ಆಹಾರ ಮತ್ತೆ ವ್ಯಾಯಾಮ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಹಳಷ್ಟು ಹಣವನ್ನ ವೆಚ್ಚ ಮಾಡಿ ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಹಾಲು, ಮೊಟ್ಟೆ, ಮತ್ತೆ ಇದು ಅಂಗನವಾಡಿಗಳಿಗೆಲ್ಲ ಹೋದ್ರೆ ಅಂಗನವಾಡಿ ಫುಡ್ ಅಂತ ಕೊಡ್ತಾರೆ. ಪುಷ್ಟಿ ಅಂತ ಫುಡ್ ಕೇಳಿದ್ದೀರಾ ನೀವೆಲ್ಲ ಚಿಕ್ಕವರಿದ್ದಾಗ ತಿಂದಿದ್ದೀರಾ? ಸೊ ಅದು ನಾವು ಆರೋಗ್ಯಕರವಾಗಿ ಬೆಳೆಯಲು ಸಾಕಷ್ಟು ಅವಶ್ಯಕತೆಗಳನ್ನ ತಂದು ಕೊಡುವಂತಹದ್ದು. ಇನ್ನು ಹದಿಹರೆಯದ ಸಮಯದಲ್ಲಿ ಪೋಷಣೆ ಅಗತ್ಯ. ಸೊ ಟೀನೇಜ್ ಟೈಮಲ್ಲಿ ಅಥವಾ ಅಡಲಸೆನ್ಸ್ ಟೈಮಲ್ಲಿ ಬಹಳಷ್ಟು ಪೋಷಕಾಂಶ ಅಥವಾ ನ್ಯೂಟ್ರಿಯನ್ಸ್ ಅನ್ನೋದು ಅವಶ್ಯಕತೆ ಇರುತ್ತೆ. ಹದಿಹರೆಯವು ತ್ವರಿತ ಬೆಳವಣಿಗೆ ಮತ್ತು ವಿಕಾಸದ ಹಂತವಾಗಿದೆ. ಅಂದ್ರೆ ತುಂಬಾ ಕ್ಷಿಪ್ರವಾಗಿ, ತ್ವರಿತ ಅಂದ್ರೆ ಕ್ಷಿಪ್ರವಾಗಿ, ವೇಗವಾಗಿ, ಕ್ವಿಕ್ ಆಗಿ ಬೆಳವಣಿಗೆ ಮತ್ತು ವಿಕಾಸ ನಾವು ಎಕ್ಸ್ಪ್ಲೋರ್ ಮಾಡ್ಕೊಳ್ಲಿಕ್ಕೆ ಇರುವಂತಹ ಸಮಯವಾಗಿದೆ. ಆದ್ದರಿಂದ ಹದಿಹರೆಯದಲ್ಲಿ ಇರುವವರಿಗೆ ಆಹಾರವನ್ನ ಎಚ್ಚರಿಕೆಯಿಂದ ಯೋಚಿಸಬೇಕು. ಸಮತೋಲಿತ ಆಹಾರ ಎಂದರೆ ಏನೆಂಬುದನ್ನ ಕಲ್ತಿದ್ದೀರಿ. ಅಂದರೆ ಸಮತೋಲಿತ ಆಹಾರದಲ್ಲಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ಗಳು ಅಗತ್ಯವಿರುವ ಪ್ರಮಾಣದಲ್ಲಿ ಸೇರಿರುತ್ತೆ ಅನ್ನೋದನ್ನ ನಾವು ನೆನಪಿಸ್ಕೊಬಹುದು. ರೊಟ್ಟಿ, ಅಕ್ಕಿ, ಬೇಳೆ ಅಂದ್ರೆ ದ್ವಿದಳ ಧಾನ್ಯಗಳು. ಯಾವ್ಯಾವ ಬೇಳೆ? ತೊಗರಿ ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಓಕೆ, ಬೇಳೆಗಳು ಮತ್ತು ತರಕಾರಿಗಳಿಂದ ಕೂಡಿದ ನಮ್ಮ ಭಾರತೀಯ ಆಹಾರ ಸಮತೋಲಿತವಾದಂತಹ ಆಹಾರ. ಸೊ ನಮ್ಮ ಭಾರತೀಯ ಆಹಾರದಲ್ಲಿ ನೋಡಿ, ಕೋವಿಡ್ ಅಥವಾ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಸೊ ನಮ್ಮ ಆ ಒಂದು ಎಷ್ಟೋ ಜನರಿಗೆ ನಮ್ಮ ಆಹಾರವೇ ತುಂಬಾ ಶಕ್ತಿಯುತವಾಗ್ತಾ ಬಂತು. ದೇಹ ಬಹಳಷ್ಟು ಶಕ್ತಿಯನ್ನ ಕಳೆದುಕೊಂಡಾಗ ನಮ್ಮ ಭಾರತೀಯದ ಆಹಾರ ಸಮತೋಲಿತವಾದಂತ ಆಹಾರ ಇತ್ತು. ಯಾಕೆ? ನಮ್ಮ ಆಹಾರ ಈಗ ಮಸಾಲ ಪದಾರ್ಥ ಅಂತ ಹೇಳ್ತೀವಿ ಅಲ್ವಾ? ಮಸಾಲೆ ಪದಾರ್ಥ ಏನೇನಿರುತ್ತೆ? ಯಾರ್ಯಾರಿಗೆ ಅಡ್ಗೆ ಮಾಡ್ಲಿಕ್ಕೆ ಬರುತ್ತಿಲ್ಲಿ? ಮಸಾಲೆ ಪದಾರ್ಥಗಳು ಏನೇನಿರುತ್ತೆ? ಅರಿಶಿಣ, ಜೀರಿಗೆ, ಸಾಸಿವೆ, ಮೆಂತೆ ಕಾಳು. ಈಗ ಬೇಸಿಗೆ ಶುರುವಾಗಿದೆ. ನೀವೆಲ್ಲ ಮೆಂತೆ ಮಿಣ್ಣೆ ಅಂತ ಬರುತ್ತೆ, ಅರ್ಥ ಆಯ್ತಾ? ಈ ಮೆಂತೆನ ಚೆನ್ನಾಗಿ ಬೇಯಿಸ್ಬಿಟ್ಟು, ಬಹಳ ಕಹಿ ಇರುತ್ತೆ, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಬೇಯಿಸಿ ಆ ನೀರನ್ನ ಬಸಿದು ಕುಡಿತಾರೆ. ಸೊ ಬಹಳ ಒಳ್ಳೇದದು. ನಿಮ್ಮ ದೇಹವನ್ನ ತಂಪಾಗಿ ಇಡುತ್ತೆ, ನಿಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಮೆಂತೆ ಇರುತ್ತೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಹ್ಮ್ ಮತ್ತೆ ಬೆಳ್ಳುಳ್ಳಿ. ಸೊ ವಿಜ್ಞಾನದ ತರಗತಿಯಿಂದ ಅಡಿಗೆ ಮನೆ ತರಗತಿ ಆಯ್ತು ಅಲ್ವಾ? ಸೊ ಇಂಥವೆಲ್ಲ ಮಸಾಲೆ ಪದಾರ್ಥಗಳು, ಅರಿಶಿನ ಆಗಿರ್ಬಹುದು, ಜೀರಿಗೆ ಆಗಿರ್ಬಹುದು, ಸಾಸಿವೆ, ಮೆಂತೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನ ಸುಧಾರಿಸ್ಲಿಕ್ಕೆ, ಕಾಪಾಡ್ಲಿಕ್ಕೆ. ನೋಡಿ, ಅರಿಶಿನದಲ್ಲಿ ಆಂಟಿಬಯೋಟಿಕ್ ಗುಣಗಳು ಇರುತ್ತೆ ಅಲ್ವಾ? ಜೀರಿಗೆಯಲ್ಲಿ ನಮ್ಮ ದೇಹವನ್ನ ತಂಪಾಗ್ಸುತ್ತೆ. ಮತ್ತೆ ಅತಿಯಾದಂತ ಈ ವಾಂತಿ, ಭೇದಿ ಇಂಥ ಸಮಸ್ಯೆ ಆದ್ರೆ ಅಂತವ್ರಿಗೆ ಜೀರಿಗೆ ನೀರನ್ನ ಕೊಡ್ತಾರೆ. ಸಾಸಿವೆ ಎಣ್ಣೆ ನಮ್ಮ ಚರ್ಮದ ಕಾಂತಿಗೆ, ಆರೋಗ್ಯಕ್ಕೆ ಒಳ್ಳೇದು. ಕೊಬ್ಬರಿ ಕಾಯಿ, ಯಾಕೆ ಬಿಟ್ಟೆ ನಾನು ಇದನ್ನ? ಕಾಯಿ, ಕೊಬ್ಬರಿ, ಕಾಯಿ ಹಾಲಾಗಿರ್ಬಹುದು, ಎಳನೀರಾಗಿರ್ಬಹುದು, ಅಥವಾ ನಮ್ಮ ಭಾರತೀಯ ಆಹಾರ ಆಗಿರಬಹುದು. ಏನೇನೋ ತಿಂತೀವಿ, ರೊಟ್ಟಿ, ಮುದ್ದೆ, ರಾಗಿ ಮುದ್ದೆ, ಗಂಜಿ, ಇವೆಲ್ಲವೂ ಕೂಡ ಬಹಳಷ್ಟು ರೀತಿಯಲ್ಲಿ ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನ, ಕಾರ್ಬೋಹೈಡ್ರೇಟ್ಸ್ ಗಳನ್ನ, ಕೊಬ್ಬು ಅಂದ್ರೆ ಇಲ್ಲಿ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅನ್ನ, ತುಪ್ಪ ಸೇವಿಸೋದು ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ನೀಡ್ತಾ ಬರುತ್ತೆ. ಹಣ್ಣುಗಳು ಸಹ ಪೋಷಣೆಯನ್ನ ಒದಗಿಸುತ್ತೆ. ತಾಯಿಯ ಹಾಲು, ಹೇಳ್ತಾರಲ್ಲ, ಮಗು ಹುಟ್ಟಿದ 6 ತಿಂಗಳವರೆಗೂ ತಾಯಿಯ ಹಾಲು ಬಿಟ್ಟು ಬೇರೆ ಏನೂ ಕೊಡ್ಬಾರ್ದು. ಮಗು ಹುಟ್ಟಿದ ತಕ್ಷಣದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ ತಾಯಿ ಎದೆ ಹಾಲಿನಲ್ಲಿ, ಅರಿಶಿಣದ ಹಾಲು ಅಂತ ಹೇಳ್ತಾರೆ. ಸೊ ಆ ಹಾಲನ್ನ ಕುಡಿಸ್ಬೇಕು. ಅದು ಒಂದು ಶಿಶುವಿಗೆ ಅಗತ್ಯವಿರುವಂತ ಎಲ್ಲಾ ಪೋಷಣೆಯನ್ನ ಒದಗಿಸುತ್ತೆ. ಕಬ್ಬಿಣ 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 ಅಂದ್ರೆ ಏನು? ಐರನ್. ಹಂಗಾದ್ರೆ ಕಬ್ಬಿಣದ ಸ್ಟೀಲ್, ರಾಡ್ ಇವನ್ನೆಲ್ಲ ತಿನ್ಬಹುದಾ? ಇಲ್ಲ. ಕಬ್ಬಿಣ ನಮ್ಮ ದೇಹಕ್ಕೆ ರಕ್ತದ ಪ್ರಮುಖ ಘಟಕವಾಗಿರುತ್ತೆ. ಅಂದ್ರೆ ಕಬ್ಬಿಣಾಂಶ ಸಮೃದ್ಧವಾದಂತಹ ಆಹಾರ ಅಂತ ಹೇಳಿದ್ರೆ ಅದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಹಸಿರು ಸೊಪ್ಪುಗಳಾಗಿರಬಹುದು. ಯಾವ್ದ್ಯಾವ್ದಿದೆ? ಪಾಲಕ್, ಚಕೋತ, ಹರವೆ,
ಈ ಎಲ್ಲ ಸೊಪ್ಪುಗಳಾಗಿರಬಹುದು, ತರಕಾರಿಗಳು, ಬೆಲ್ಲ. ಈಗ ನೋಡಿ ಅವಾಗೆಲ್ಲ ಏನ್ ಮಾಡೋ ಹಿಂದಿನ ಕಾಲದಲ್ಲಿ ಈ ತರ ಬಿಸಿಲು ಕಾಲ ಬೇಸಿಗೆ ಬಂತು ಅಂತ ಹೇಳಿದ್ರೆ ಬೇಸಿಗೆಲಿ ಯಾರಾದ್ರೂ ಮನೆಗ್ ಬಂದ್ರು ಅಂದ್ರೆ ಸುಮ್ನೆ ಬಂದ್ರಾ ಬನ್ನಿ ಕುತ್ಕೊಳ್ಳಿ ಹಂಗ್ ಹೇಳಿ ಕಳಿಸ್ತಾ ಇರ್ಲಿಲ್ಲ ಅಥವಾ ಕಾಫಿ ತಗೊಬಂದ್ ಕೊಡ್ತಿರ್ಲಿಲ್ಲ. ಬದ್ಲಿಗೆ ಒಂದ್ ಲೋಟದಲ್ಲಿ ತಂಪಾದ ನೀರು ಜೊತೆಗೆ ಒಂದ್ ಚೂರು ಬೆಲ್ಲವನ್ನ ತಂದು ಕೊಡೋರು. ಯಾಕಂದ್ರೆ ಬಿಸಿಲಲ್ಲಿ ನಡೆದು ಬಂದು ಡಿಹೈಡ್ರೇಷನ್ ಆಗಿರುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಬೆಲ್ಲ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗ್ಲಿಕ್ಕೆ ಬಹಳ ಸಹಾಯಕವಾಗಿರುತ್ತೆ. ಆದ್ರಿಂದ ಈಗ್ಲೂ ಕೂಡ ಹಳ್ಳಿಗಳಲ್ಲಿ ಜೋನಿ ಬೆಲ್ಲ ಅಂತ ಸಿಗುತ್ತೆ, ಕೇಳಿದೀರಾ? ಹಾ, ಚಾಕ್ಲೇಟ್ ಬದಲೆಲ್ಲ ಅಂತಹದ್ನೇ ಕೊಡ್ತಾ ಇದ್ರು, ಜೋನಿ ಬೆಲ್ಲವನ್ನ ಕೊಡ್ತಾ ಇದ್ರು. ಬೆಲ್ಲ, ತರಕಾರಿಗಳು, ಮಾಂಸ, ಕಿತ್ತಳೆ ವೈಟಮಿನ್ ಸಿ, ಆರೆಂಜ್ ನಲ್ಲಿ ವೈಟಮಿನ್ ಸಿ ಹೇರಳವಾಗಿರುತ್ತೆ. ಬೆಟ್ಟದ ನಲ್ಲಿ ಅಂದ್ರೆ ಆಮ್ಲ, ಗೂಸ್ಬೆರಿ, ಬೆಟ್ಟದ ನಲ್ಲಿಕಾಯಿ ಮೊದಲಾದವು ಕೂಡ ಹದಿಹರಿಯದವರಿಗೆ ತುಂಬಾ ಒಳ್ಳೆಯದು. ಆದ್ರಿಂದ ಈ ಬೆಟ್ಟದ ನಲ್ಲಿಕಾಯಿ ಆಗಿರಬಹುದು, ಕಿತ್ತಳೆ ಹಣ್ಣಾಗಿರ್ಬಹುದು, ಬೆಲ್ಲ ಆಗಿರಬಹುದು, ಹಸಿರು ಎಲೆ ತರಕಾರಿಗಳಾಗಿರ್ಬಹುದು, ಇದನ್ನೆಲ್ಲ ನೀವು ಹೇರಳವಾಗಿ ತಿನ್ಬೇಕಾಗತ್ತೆ. ನಿಮ್ಮ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದ ಘಟಕಗಳನ್ನ ಪರಿಶೀಲಿಸಿ. ಊಟವು ಸಂತುಲಿತ ಮತ್ತು ಪೌಷ್ಟಿಕಾಂಶ ಭರಿತವಾಗಿ ಇದೆಯೇ? ಇದು ಶಕ್ತಿಯನ್ನ ಒದಗಿಸುವ ಧಾನ್ಯಗಳನ್ನ, ಬೆಳವಣಿಗೆಗೆ ಬೇಕಾದ ಪ್ರೋಟೀನ್ಗಳನ್ನ ಒದಗಿಸುವ ಹಾಲು, ಮಾಂಸ ಮತ್ತು ದ್ವಿದಳ ಧಾನ್ಯಗಳನ್ನ ಒಳಗೊಂಡಿದೆಯೇ? ಅಲ್ಲದೆ ಇದು ಶಕ್ತಿಯನ್ನ ಒದಗಿಸುವ ಕೊಬ್ಬು ಮತ್ತು ಸಕ್ಕರೆಗಳನ್ನ ಒಳಗೊಂಡಿದೆಯೇ? ಸಕ್ಕರೆ ಅಂದ್ರೆ ರಾ ಶುಗರ್ ಅಲ್ಲ ನಾನ್ ಹೇಳ್ತಾ ಇರೋದು, ಗ್ಲೂಕೋಸ್ ಐಟಮ್ಸ್ ಗಳು ನಾನು ಹೇಳ್ತಾ ಇರೋದು, ಹಣ್ಣಿನಲ್ಲಿ ಇರುವಂತಹದ್ದು. ಅರ್ಥ ಆಯ್ತಾ? ಅಥವಾ ಚಿಪ್ಸ್ ಮತ್ತು ಪ್ಯಾಕ್ ಮಾಡಿದ ಅಥವಾ ಡಬ್ಬಿಗಳಲ್ಲಿ ತುಂಬಿದ ಲಘು ಉಪಹಾರಗಳನ್ನ ರುಚಿಕರವಾಗಿದ್ರು ಸಾಕಷ್ಟು ಪೌಷ್ಟಿಕಾಂಶ ಮೌಲ್ಯವನ್ನ ಹೊಂದಿಲ್ಲದ ಕಾರಣ ದೈನಂದಿನ ಆಹಾರದ ಬದಲಿಗೆ ಅವುಗಳನ್ನ ಖಂಡಿತವಾಗಿ ಬಳಸಬಾರದು. ಸೊ ಈ ಬಿಸ್ಕೆಟ್ಸ್ ಗಳಾಗಿರ್ಬಹುದು, ಜ್ಯೂಸ್ಗಳಾಗಿರ್ಬಹುದು, ನಾವ್ ಹೇಳ್ತೀವಿ ಈ ಸಿಗರೇಟ್ಗಳು, ಮದ್ಯಪಾನ, ಧೂಮಪಾನ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಆದ್ರೆ ನಮ್ಗೆ ಗೊತ್ತಿರ್ಬೇಕು ಅದಕ್ಕಿಂತ ಬಹಳ ಹಾನಿಕಾರಕ ಅಥವಾ ಅಡಿಕ್ಟಿವ್ ಅಂತ ಹೇಳಿದ್ರೆ ಅದು ಎಕ್ಸ್ಟ್ರೀಮ್ಲಿ ಅಡಿಕ್ಟಿವ್, ತುಂಬಾ ಹಾನಿಕಾರಕ ನಮ್ಮ ದೇಹದ ಆರೋಗ್ಯಕ್ಕೆ. ಸೊ ನೀವು ಬೇಕಂದ್ರೆ ಚಾಲೆಂಜ್ ತಗೊಳ್ಳಿ, ಇವತ್ತಿನಿಂದ 21 ದಿನಗಳ ಕಾಲ ನೀವು ಸಕ್ಕರೆಯನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆಯಾ? ಪ್ಲೀಸ್ 2 ಸ್ಪೂನ್ ಬದಲು 1 ಸ್ಪೂನ್ ಸಕ್ಕರೆಯನ್ನ ತೆಗೆದುಕೊಳ್ಳಿ. ಸ್ವೀಟ್ಸ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಮತ್ತೆ ಈ ಪ್ಯಾಕೇಜ್ಡ್ ಅಂಡ್ ಪ್ರೋಸೆಸ್ಡ್ ಫುಡ್ ಅಂತ ಇರುತ್ತೆ, ಯಾವ್ಯಾವ್ದು ನಿಮ್ಗೆ ಪ್ಯಾಕೆಟ್ ಗಳಲ್ಲಿ ಬರುತ್ತೆ. ಸೊ ಅದ್ರ ಮುಂದೆ 0% ಕೊಲೆಸ್ಟ್ರಾಲ್, 0% ಟ್ರಾನ್ಸ್ ಫ್ಯಾಟ್, 100% ಹೆಲ್ತಿ, 0 ಮೈದಾ ಇವೆಲ್ಲ ಇರುತ್ತೆ. ಆದ್ರೆ ಆ ಪ್ಯಾಕೆಟ್ ಅನ್ನ ನೀವು ಹಿಂದೆ ತಿರುಗಿಸಿ ನೋಡಿ, ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಕಾಲಮ್ ಇರುತ್ತೆ. ಅಲ್ಲಿ ನೋಡಿದಾಗ ರಿಫೈನ್ಡ್ ಶುಗರ್, ರಿಫೈನ್ಡ್ ಫ್ಲೋರ್. ರಿಫೈನ್ಡ್ ಫ್ಲೋರ್ ಅಂದ್ರೆ ಏನು? ಮೈದಾ. ರಿಫೈನ್ಡ್ ಶುಗರ್ ಅಂದ್ರೆ ಸಕ್ಕರೆ. ಗ್ಲುಕೋಸ್ ಅಂತ ಇರುತ್ತೆ, ಸಕ್ಕರೆ ಅಂಶ. ಕ್ಯಾರಮಲ್ ಅಂತ ಇರುತ್ತೆ, ಸಕ್ಕರೆ ಅಂಶ. ಹೆಸರುಗಳು ಬೇರೆ ಬೇರೆ, ನಿಮ್ಗೆ ಕನ್ಫ್ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಹೆಸರುಗಳು ಬೇರೆ ಬೇರೆ ಕೊಟ್ಟಿರ್ತಾರೆ. ಆದ್ರೆ ಅವುಗಳಲ್ಲಿ ಇರೋದು ಹೇರಳವಾಗಿ ಸಕ್ಕರೆಯ ಅಂಶ, ಕೆಟ್ಟೆಯ ಕೊಲೆಸ್ಟ್ರಾಲ್, ಪೋಷಕಾಂಶ ಇಲ್ಲದೆ ಇರುವಂತಹದ್ದು. ಆದ್ರಿಂದಾನೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬೋಲ್ಡ್ ಲೆಟರ್ಸ್ ನಲ್ಲಿ ತುಂಬಾ ದಪ್ಪವಾಗಿ ಕಪ್ಪಾಗಿ ಬರೆದು ತೋರಿಸಿದ್ದಾರೆ. ಖಂಡಿತವಾಗಿ ಇದನ್ನ ಬಳಸಬಾರ್ದು. ಸೊ ನಿಮ್ಮ ಒಂದು ಆರೋಗ್ಯ ಹಾಳಾಗುತ್ತೆ, ಬೆಳವಣಿಗೆ ಹಾಳಾಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ನಮ್ಮ ದೇಹ ನಿಂತಿರೋದೇ ಈ ಹಾರ್ಮೋನ್ಗಳಿಂದ ಅಲ್ವಾ? ಸೊ ಆದ್ರಿಂದ ತುಂಬಾ ತುಂಬಾ ಚಿಕ್ಕ ವಯಸ್ಸಿಗೆ ಕಾಯಿಲೆ ಸಂಭವಗಳು ಹೆಚ್ಚಾಗಿರುತ್ತೆ. ಸೊ ಆದ್ರಿಂದ ಇಂಥದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ 21 ದಿನದ ಚಾಲೆಂಜ್ ಅನ್ನ ನೀವು ತೆಗೆದುಕೊಳ್ಳಿ. ಸೊ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಕನಿಷ್ಠವಾಗಿ ಸ್ವಲ್ಪ 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 ಬಿಡ್ತಾ ಬನ್ನಿ. ಸೊ ಬೈ ದ ಎಂಡ್ ಆಫ್ 21 ಡೇ ನಿಮ್ಗೆ ಒಂದು ಊಟ ತಿಂಡಿಯಲ್ಲಿ ಒಂದು ಶಿಸ್ತು ಅನ್ನೋದು ನಿಮ್ಮಲ್ಲಿ ಇರುತ್ತೆ. ಅದೇ ರೀತಿ ಒಂದು ಚಟುವಟಿಕೆಯನ್ನ ಸಹ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮ ಸ್ನೇಹಿತರೊಂದಿಗೆ ಒಂದು ಗುಂಪನ್ನ ರಚಿಸಿಕೊಳ್ಳಿ. ಹಿಂದಿನ ದಿನದ ನಿಮ್ಮ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟದಲ್ಲಿದ್ದ ಆಹಾರ ಘಟಕಗಳನ್ನ ಪಟ್ಟಿ ಮಾಡಿ. ಅಂದ್ರೆ ಸೂಕ್ತ ಬೆಳವಣಿಗೆಗೆ ಕಾರಣವಾದಂತಹ ಘಟಕಗಳನ್ನ ಗುರುತಿಸಿ, ಹಿಂದಿನ ದಿನದಲ್ಲಿ ನೀವು ಸೇವಿಸಿದ ಕಡಿಮೆ ಪೋಷಣ ಉಳ್ಳಂತಹ ಆಹಾರ, ಜಂಕ್ ಫುಡ್. ಮೇಡಮ್ ತುಂಬಾ ಚೆನ್ನಾಗಿತ್ತು, ಚಾಟ್ಸ್ ನ ತಿನ್ನಕ್ ಹೋದ್ವಿ ನಾವು, ಪಾನಿಪುರಿ, ಮಸಾಲ್ ಪುರಿ ಇಂಥದ್ನ ತಿನ್ನಕ್ ಹೋದ್ವಿ, ಬಹಳ ರುಚಿಕರವಾಗಿತ್ತು ಅಂತದಿದ್ರೆ ನೀವು ಅದನ್ನ ನೋಟ್ ಮಾಡ್ಕೊಂತಾ ಬನ್ನಿ. ಸೊ ನಿಮ್ಗೆ ನೀವು ಎಷ್ಟು ಜಂಕ್ ಅನ್ನ ಅಂದ್ರೆ ಬೇಡದೇ ಇರುವಂತಹ ಪದಾರ್ಥಗಳನ್ನ ಸೇವಿಸ್ತಾ ಇದ್ದೀರಾ ಅನ್ನೋಂಥ ಒಂದು ಆ ಜ್ಞಾನ ಸಿಗ್ತಾ ಹೋಗುತ್ತೆ.
ಅದೇ ರೀತಿ ಇನ್ನೊಂದೇ ಒಂದು ಚಟುವಟಿಕೆ ಇದೆ, ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳಲ್ಲ. 13.5 ಪೇಜ್ ನಂಬರ್ 64. ಚಿತ್ರ 13.6ರಲ್ಲಿ ನೀಡಲಾದ ಚಿತ್ರಗಳಿಂದ ಹೊಳ ಹೂಗಳನ್ನ ಐಡಿಯಾಗಳನ್ನ ಪಡೆಯಿರಿ. ಹೊಳಹುಗಳು ಅಂದ್ರೆ ಐಡಿಯಾಗಳು ಪಡೆಯಿರಿ. ನೀವು ಹದಿಹರೆಯದವರ ಆಹಾರದ ಬಗ್ಗೆ ತಿಳುವಳಿಕೆಯನ್ನ ಹೊಂದಲು ಚಾರ್ಟ್ಗಳು ಅಥವಾ ಪತ್ರಗಳನ್ನ ತಯಾರಿಸಿ ಮತ್ತು ಅವುಗಳನ್ನ ತರಗತಿ ಕೋಣೆಯಲ್ಲಿ ಪ್ರದರ್ಶಿಸಿ. ನೀವು ನಿಮ್ಮ ಸೃಜನಶೀಲ ಸೃಜನಶೀಲ ಕ್ರಿಯೇಟಿವ್ ಥಾಟ್ಸ್ ನ ಬಳಸಿ ಅದನ್ನ ಜಾಹೀರಾತುಗಳಂತೆ ಪ್ರಸ್ತುತಪಡಿಸಿ. ಈ ವಿಷಯದ ಬಗ್ಗೆ ನೀವು ಸ್ಪರ್ಧೆಯನ್ನ ಸಹ ಆಯೋಜಿಸಬಹುದು. ಸೊ ಏನೇನ್ ಚಿತ್ರಗಳನ್ನ ಕೊಟ್ಟಿದ್ದಾರೆ? ಮಾಂಸಗಳು, ತರಕಾರಿಗಳು, ವೆಜಿಟೇಬಲ್ಸ್, ಹಣ್ಣುಗಳು, ಹಾಲು ಮತ್ತು ಮೊಟ್ಟೆ, ಧಾನ್ಯಗಳು. ಸೊ ಇವುಗಳೆಲ್ಲ ಒಂದು ಚಿತ್ರಗಳನ್ನ ನೀವು ತಂದು ಒಂದು ಥರ್ಮೋಕಾಲ್ ಶೀಟ್ ಅಲ್ಲೋ ಕೆಜಿ ಕಾರ್ಡ್ಬೋರ್ಡ್ ನಲ್ಲೋ ಹಾಕಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೇತ್ ಹಾಕಿ. ಸೊ ಅದನ್ನ ತುಂಬಾ ಕ್ರಿಯೇಟಿವ್ ಆಗಿ ತೋರಿಸಿ. ಹೇಗೆ ಅಡ್ವರ್ಟೈಸ್ಮೆಂಟ್ಸ್ ಗಳಲ್ಲಿ ಚಾಕ್ಲೇಟ್ ಅನ್ನ, ಬಿಸ್ಕೆಟ್ಸ್ ಗಳನ್ನ, ಐಸ್ ಕ್ರೀಮ್ಗಳನ್ನ ಎಷ್ಟು ಪ್ರೀತಿಯಿಂದ, ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ ತೋರಿಸ್ತಾರೋ ಅದೇ ರೀತಿಯಲ್ಲಿ ನಮ್ಮ ದೇಶೀಯ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹೋಲುವಂತ ಆಹಾರ ಪದ್ಧತಿಗಳನ್ನ ತೋರಿಸಿ ಅವುಗಳನ್ನು ಹೆಚ್ಚು ಸೇವಿಸ್ತಾ ಬನ್ನಿ. ಆರೋಗ್ಯಕರವಾಗಿರಬಹುದು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಕೆಲವೊಂದು ಟಿಪ್ಸ್ ಅನ್ನ ನಿಮ್ಗೆ ಕೊಡ್ತೀನಿ. ಅದೇ ರೀತಿ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿಗೂ ನೀವು ಪ್ರಿಪೇರ್ ಆಗಿಬಿಟ್ಟು ಬನ್ನಿ. ಸೊ ಟಿಪ್ಸ್ ಗಳು ಏನು, ಯಾವ ರೀತಿಯಾಗಿ ನಮ್ಮ ಆರೋಗ್ಯಕರವಾದಂತ ಆಹಾರಗಳನ್ನ ತಿನ್ನಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.